ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಅರಿವು. ಇವತ್ತು ನಾವು ಸಾಂಬಾರ್ ಲೇಕ್ ಬಗ್ಗೆ ನೋಡೋಣ. ಯಾಕೆ ಸಾಂಬಾರ್ ಲೇಕ್ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಸ್ಯಾಟಲೈಟ್ 30 ವರ್ಷಗಳ ಕಾಲ ಸ್ಯಾಟಲೈಟ್ ಅಧ್ಯಯನ ಮಾಡಿದಾಗ ತಿಳಿದಿರುವಂತಹ ಒಂದು ವಿಷಯ ಏನು ಅಂತ ಅಂದ್ರೆ, ಲೇಟ್ ಸಮ್ಮರ್ ಅಲ್ಲಿ ಅಂಡ್ ಅರ್ಲಿ ಮಾನ್ಸೂನ್ ಅಲ್ಲಿ ಸಾಂಬಾರ್ ಲೇಕ್ ನೀರಿನ ಮಟ್ಟ ಹೆಚ್ಚಿರುತ್ತೆ ಎನ್ನುವಂತಹ ಒಂದು ಸತ್ಯದ ಸಂಗತಿ ನಮ್ಗೆ ತಿಳಿದು ಬಂದಿದೆ. ಸಾಂಬಾರ್ ಲೇಕ್ ಯಾಕೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಇದು ಇಂಡಿಯಾಸ್ ಲಾರ್ಜೆಸ್ಟ್ ಸಲೈನ್ ವೆಟ್ಲ್ಯಾಂಡ್. ಇದು ಭಾರತದ ಅತಿ ದೊಡ್ಡದಾದಂತಹ ಒಂದು ಸಲೈನ್ ವೆಟ್ಲ್ಯಾಂಡ್ ಅಂಡ್ ಅ ಕ್ರಿಟಿಕಲ್ ಎಕೋಸಿಸ್ಟಮ್ ಎಟ್ ದ ಕ್ರಾಸ್ ರೋಡ್ಸ್ ಆಫ್ ಎಕಾಲಜಿ, ಎಕಾನಮಿ ಅಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್. ಈ ತರ ಯಾವ್ದಾದ್ರೂ ಒಂದು ಲಾರ್ಜೆಸ್ಟ್ ವೆಟ್ಲ್ಯಾಂಡ್, ಸಲೈನ್ ವೆಟ್ಲ್ಯಾಂಡ್, ಇಂಥದೆಲ್ಲವೂ ಕೂಡ ಎಕ್ಸಾಮಿನರ್ಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ ಆಗುತ್ತೆ ಎಕ್ಸಾಮ್ ಅಲ್ಲಿ. ಅದು ಕೂಡ ಈಗೊಂದು ರಿಸರ್ಚ್ ಆಗಿ ನ್ಯೂಸ್ ಅಲ್ಲಿ ಇರುವುದರಿಂದ ಈ ತರ ಕ್ವಶನ್ಸ್ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಅವರು ಸಾಂಬಾರ್ ಲೇಕ್ ಲೊಕೇಟೆಡ್ ಇನ್ ವಿಚ್ ಪ್ಲೇಸ್ ಅಂತ ಕೇಳ್ಬೋದು, ಅಥವಾ ಸೆಕೆಂಡ್ ಸ್ಟೇಟ್ಮೆಂಟ್ ಆಗಿ ಇಂಡಿಯಾದು ಲಾರ್ಜೆಸ್ಟ್ ಸಲೈನ್ ವೆಟ್ಲ್ಯಾಂಡ್ ಅಂತ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಕೇವಲ ಒಂದು ಮಾತ್ರ ಕರೆಕ್ಟ್ ಅಥವಾ ಎರಡು ಮಾತ್ರ ಕರೆಕ್ಟ್ ಅಂತಹ ಆಪ್ಷನ್ ಕೊಟ್ಬಿಟ್ಟು ನಮ್ಗೆ ನನ್ ಆಫ್ ದಿ ಅಬೌವ್ ಅಂತ ಕೂಡ ಕೇಳುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕಂತಂದ್ರೆ ನಮಗ್ ಗೊತ್ತಿದೆ, ಇತ್ತೀಚೆಗೆ KA ಕೇಳ್ತಿರುವಂತಹ ಕ್ವಶನ್ಸ್ ಸ್ಟೇಟ್ಮೆಂಟ್ ಬೇಸ್ಡ್ ಇರುತ್ತೆ. KA ಹೇಗ್ ಕೇಳ್ತಾ ಇದೆ ಇತ್ತೀಚೆಗೆ ಅಂತಂದ್ರೆ, ಒಂದ್ ವರ್ಡ್ ಕೇಳ್ತಾ ಇಲ್ಲ. ಯಾವುದು ಭಾರತದ ಲಾರ್ಜೆಸ್ಟ್ ಸಲೈನ್ ವೆಟ್ಲ್ಯಾಂಡ್ ಅಂತ ಕ್ವಶನ್ ಕೇಳ್ತಾ ಇಲ್ಲ, ಅವರು ಸ್ಟೇಟ್ಮೆಂಟ್ ಅಲ್ಲಿ ಕೊಡ್ತಾ ಇದಾರೆ. ಇದು ಭಾರತದ ಸಾಂಬಾರ್ ಲೇಕ್ ಭಾರತದ ಲಾರ್ಜೆಸ್ಟ್ ಸಲೈನ್ ವೆಟ್ಲ್ಯಾಂಡ್ ಅಂದ್ಬಿಟ್ಟು. ಅದು ಆಮೇಲೆ ನೆಕ್ಸ್ಟ್ ಕೇಳಬಹುದು ಅವರು ಇನ್ನೊಂದು, ಇದು ರಾಜಸ್ಥಾನದಲ್ಲಿ ಲೊಕೇಟ್ ಆಗಿದೆ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್, ಹೀಗೆ ಥರ್ಡ್ ಸ್ಟೇಟ್ಮೆಂಟ್, ಈ ತರ ಕೊಟ್ಬಿಟ್ಟು ನಿಮ್ಗೆ ಸರಿಯಾದ ಸ್ಟೇಟ್ಮೆಂಟ್ ನ ಹುಡುಕಿ ಅಂತ ಹೇಳಿ ಮತ್ತೆ ಕೆಳಗಡೆ 1 ಓನ್ಲಿ, 2 ಓನ್ಲಿ, 3 ಓನ್ಲಿ ಅಂತ. ಯಾಕಂದ್ರೆ ನಾವು ಕ್ವಶನ್ಸ್ ಹೇಗೆ ಅಪ್ಗ್ರೇಡ್ ಆಗ್ತಿದೆ KA KPSC ಅಲ್ಲಿ, ಅದೇ ರೀತಿ ನಾವು ಕೂಡ ಒಂದು ಕಾನ್ಸೆಪ್ಟ್ ನ ಓದಿದಾಗ ಅಥವಾ ಒಂದು ವಿಡಿಯೋ ನೋಡಿದಾಗ ಯಾವ ರೀತಿಯಾದಂತಹ ಕ್ವಶನ್ಸ್ ಬರುತ್ತೆ ಅನ್ನುವಂಥದ್ದನ್ನ ನಾವು ಅನಲೈಸ್ ಮಾಡ್ಬೇಕಾಗುತ್ತೆ. ಓವರ್ ವ್ಯೂಸ್ ಅಂಡ್ ಕೀ ಫ್ಯಾಕ್ಟ್ಸ್ ಆಫ್ ಸಾಂಬಾರ್ ಲೇಕ್. ಈ ಸಾಂಬಾರ್ ಲೇಕ್ ಲೊಕೇಟ್ ಆಗಿರುವಂತಹ ಒಂದು ಜಾಗ ಯಾವುದು ಅಂದ್ರೆ, ನಾನು ಹೇಳಿದೆ ರಾಜಸ್ಥಾನ ರಾಜ್ಯದಲ್ಲಿ ಲೊಕೇಟ್ ಆಗಿದೆ. ಮೇನ್ಲಿ ಜೈಪುರ್ ಮತ್ತೆ ನಾಗೂರ್ ಡಿಸ್ಟ್ರಿಕ್ಟ್ ಗಳ ಮಧ್ಯ, ನಿಯರ್ ಟು ಅರಾವಳಿ ಹಿಲ್ಸ್. ಈಗ ನೀವಿಲ್ಲಿ ಕಲ್ಕೊಬೇಕಾಗಿರೋದು ಏನಂತಂದ್ರೆ, ಅರಾವಳಿ ಹಿಲ್ಸ್ ಅಲ್ಲಿ ಇರುವಂತಹ ಅತ್ಯಂತ ಎತ್ತರವಾದ ಶಿಖರ ಯಾವುದು, ಅರಾವಳಿ ಹಿಲ್ಸ್ ಅಲ್ಲಿ ಇರುವಂತಹ ಅತ್ಯಂತ ಎತ್ತರವಾದ ಶಿಖರ ಯಾವುದು, ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದಾದ್ಮೇಲೆ ರಾಜಸ್ಥಾನ್ ಜೈಪುರ್ ಮತ್ತೆ ನಾಗೌರ್ ಡಿಸ್ಟ್ರಿಕ್ಟ್ ಗಳಲ್ಲಿ ಹತ್ತಿರ ಇರುವಂತಹ ನಿಯರ್ ಟು ಅರಾವಳಿಯಲ್ಲಿ ಈ ಒಂದು ಸಾಂಬಾರ್ ಲೇಕ್ ಲೊಕೇಟ್ ಆಗಿದೆ. ಇನ್ನೊಂದು ಹೇಳಿ, ನಾಗೌರ್ ಅಂತ ಬಂದಿದ ತಕ್ಷಣ ನಮ್ಗೆ ಇನ್ನೊಂದು ಫ್ಯಾಕ್ಟ್ಸ್ ನೆನಪಾಗುತ್ತೆ, ಅದು ಕೂಡ ಏನು ಅಂತ ನಿಮ್ಗೆ ಗೊತ್ತಿರ್ಬೇಕು. ಸೊ ನಾನ್ ನಿಮ್ಗೆ ಹಿಂಟ್ ಕೊಡ್ತೀನಿ. ಇದು ಭಾರತದಲ್ಲಿ ಪ್ರಪ್ರಥಮವಾಗಿ ಒಂದು ಡ್ಯಾಶ್ ಅನ್ನು ಸ್ಥಾಪಿಸಿದ ಮೊದಲ ಜಿಲ್ಲೆ ಅಥವಾ ಮೊದಲ ಒಂದು ಪ್ಲೇಸ್ ಅಂತಾನೆ ಕರಿಬಹುದು. ಸೊ ಯು ಹ್ಯಾವ್ ಟು ಆನ್ಸರ್ ದಿಸ್. ಅದಾದ್ಮೇಲೆ ವಾಟರ್ ಸೋರ್ಸ್. ಈ ಒಂದು ಸಾಂಬಾರ್ ಲೇಕ್ಗೆ ಎಲ್ಲಿಂದ ವಾಟರ್ ಬರುತ್ತೆ, ಯಾವ ರಿವರ್ಸ್ ಇಂದ ವಾಟರ್ ಬರುತ್ತೆ ಅಂದ್ರೆ, ದೇರ್ ಆರ್ 6 ರಿವರ್ಸ್ ಇಂದ ವಾಟರ್ ಇಂಟೇಕ್ ಆಗುತ್ತೆ. ಯಾವ್ಯಾವ್ದು ಅಂತಂದ್ರೆ, ಸಮುದ್ರ ರಿವರ್, ಖಾರಿ ರಿವರ್, ಮಾಂತಾ ರಿವರ್, ಕಂಡೇಲಾ ರಿವರ್, ಮೇಡ್ತಾ ರಿವರ್ ಅಂಡ್ ರೂಪಂಗರ್ ರಿವರ್ಸ್. ಸೊ ಈ 6 ರಿವರ್ಸ್ ಕೊಡಬಹುದು ಎಕ್ಸಾಮ್ ಅಲ್ಲಿ. ಸಾಂಬಾರ್ ಲೇಕ್ದು ವಾಟರ್ ಸೋರ್ಸ್ ಆಗಿರುವಂತಹ ರಿವರ್ಸ್ ಯಾವ್ಯಾವ್ದು ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು. ಸಮುದ್ರ ರಿವರ್, ಖಾರಿ ರಿವರ್, ಮಾಂತಾ ರಿವರ್, ಖಂಡೇಲಾ ರಿವರ್, ಮೇಡ್ತಾ ರಿವರ್ ಅಂಡ್ ರೂಪಾಂಗರ್ ರಿವರ್. ಈ ಒಂದು 6 ನದಿಗಳಿಂದ ಸಾಂಬಾರ್ ಲೇಕ್ಗೆ ವಾಟರ್ ಇಂಟೇಕ್ ಬರುತ್ತೆ. ಸೊ ಆಸ್ ಐ ಸೆಡ್ ದಟ್ ವೈ ಇಟ್ ಈಸ್ ಇನ್ ದ ನ್ಯೂಸ್ ಅಂದ್ರೆ, ಸ್ಯಾಟಲೈಟ್ ಅನಲೈಸಿಸ್ ಫ್ರಮ್ 1984 ಇಂದ 2023 ತನಕ ಆದಂತಹ ಒಂದು ಸ್ಯಾಟಲೈಟ್ ಅನಲೈಸಿಸ್ ಅಲ್ಲಿ ಕಂಡು ಬಂದಂತಹ ಒಂದು ಸತ್ಯ ಏನು ಅಂತ ಅಂದ್ರೆ, ಸಾಂಬಾರ್ ಲೇಕ್ ಹೆವಿಲಿ ಡಿಪೆಂಡ್ಸ್ ಅಪಾನ್ ದಿ ಸೀಸನಲ್ ರೈನ್ ಫಾಲ್. ಅದ್ರದ್ದು ರೈನ್ ತುಂಬಾ ಡಿಪೆಂಡೆಂಟ್ ಆಗಿ, ವಾಟರ್ ರೈನ್ ಫಾಲ್ ಗೆ ಡಿಪೆಂಡೆಂಟ್ ಆಗಿರುತ್ತೆ ಅಂತ. ವಿತ್ ದ ವಾಟರ್ ಲೆವೆಲ್ಸ್ ಪೀಕಿಂಗ್ ಇಟ್ ಲೇಟ್ ಸಮ್ಮರ್ ಅಲ್ಲಿ ಜಾಸ್ತಿ ವಾಟರ್ ಇರುತ್ತೆ ಅಂಡ್ ಶ್ರಿಂಕಿಂಗ್ ಡ್ಯೂರೇಬಲ್ ಇನ್ ದ ಡ್ರೈ ಸೀಸನ್. ಇವಾಗ ಒಂದು ನದಿ ಅಥವಾ ಒಂದು ಸಮುದ್ರ ಅಲ್ಲ, ಒಂದು ಕೆರೆ ವಾಟರ್ ಡಿಪೆಂಡೆಂಟ್ ರೈನ್ ಫಾಲೇ ಅಂತ ಅಂದಾಗ ಅದು ಲೇಟ್ ಸಮ್ಮರ್ ಅಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ಅಂಡ್ ಡ್ರೈ ಸೀಸನ್ ಅಲ್ಲಿ ಅದು ಕಡಿಮೆ ಇರುತ್ತೆ. ಇದು ನಮ್ಗೆ ಒಂದು ಜನರಲ್ ಕಾನ್ಸೆಪ್ಟ್. ನೀವು ಇದನ್ನ ಎಸ್ಸೆ ಬರೆಯುವಾಗ್ಲೂ ಕೂಡ PSI ಆಸ್ಪಿರೆಂಟ್ಸ್ ಯೂಸ್ ಮಾಡ್ಕೊಬಹುದು ಅಂಡ್ ಆನ್ಸರ್ ರೈಟಿಂಗ್ ಅಲ್ಲಿ KS ಆಸ್ಪಿರೆಂಟ್ಸ್ ಇದನ್ನ ಈ ಫ್ಯಾಕ್ಟ್ಸ್ ನ ಯೂಸ್ ಮಾಡ್ಕೊಬಹುದು. ಅದಾದ ನಂತರ ರಾಮ್ಸರ್ ಸೈಟ್ಸ್. ಇದು 1990 ಅಲ್ಲಿ ಸಾಂಬಾರ್ ಲೇಕ್
ರಾಮ್ಸರ್ ಸೈಟ್ ಗೆ ಡಿಸೈನ್ ಆಗಿದೆ. ನಾನು ರಾಮ್ಸರ್ ಸೈಟ್ಸ್ ಅಲ್ಲಿ ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ರಾಮ್ಸರ್ ಸೈಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಿ. ಯು ಕ್ಯಾನ್ ವಾಚ್ ದಟ್. ಕರ್ನಾಟಕದಲ್ಲಿ ಇರುವಂತಹ ರಾಮ್ಸರ್ ಸೈಟ್ಸ್ ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅಂಡ್ ಅದ್ರ ಜೊತೆಗೆ ಭಾರತದಲ್ಲಿ ಇವತ್ತಿಗೆ ಅಂದ್ರೆ ಆಸ್ ಆಫ್ ನಾವ್ ಎಷ್ಟು ಟೋಟಲ್ ರಾಮ್ಸರ್ ಸೈಟ್ಸ್ ಇದೆ ಇದು ನಿಮ್ಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ರೀಸೆಂಟ್ ಆಗಿ ಆಡ್ ಆದಂತಹ 5 ರಾಮ್ಸರ್ ಸೈಟ್ಗಳು ಅಂದ್ರೆ ಎಕ್ಸಾಮಿನರ್ ಕೇಳುವಂತದ್ದು ಫಸ್ಟ್ ರಾಮ್ಸರ್ ಕೇಳ್ಬೋದು. ಫಸ್ಟ್ ರಾಮ್ಸರ್ ಸೈಟ್ ಯಾವ್ದು ಅಂತ ಕೇಳ್ಬೋದು, ಲಾರ್ಜೆಸ್ಟ್ ರಾಮ್ಸರ್ ಸೈಟ್ ಯಾವ್ದು ಅಂತ ಕೇಳ್ಬೋದು. ಅದು ಬಿಟ್ರೆ ರೀಸೆಂಟ್ ಆಗಿ ಆಡ್ ಆಗಿರುವಂತಹ 5 ರಾಮ್ಸರ್ ಸೈಟ್ಸ್ ಅದು ಯಾವ ರಾಜ್ಯದಲ್ಲಿ ಲೊಕೇಟ್ ಆಗಿದೆ ಅನ್ನುವಂತಹದ್ದು ಕೂಡ ನಮ್ಗೆ ಗೊತ್ತಿರ್ಬೇಕಾಗುತ್ತೆ. ಇನ್ನೊಂದು ಫ್ಯಾಕ್ಟ್ಸ್ ಏನು ಈ ಸಾಂಬಾರ್ ಲೇಕ್ ಬಗ್ಗೆ ಅಂತಂದ್ರೆ ಎ ವೈಟಲ್ ಬರ್ಡ್ ಹ್ಯಾಬಿಟೇಟ್. ಈ ಸಾಂಬಾರ್ ಲೇಕ್ ಅನ್ನುವಂಥದ್ದು ಒಂದು ದೊಡ್ಡದಾದಂತಹ ಒಂದು ಬರ್ಡ್ ಹ್ಯಾಬಿಟೇಟ್. ಯಾಕಂತಂದ್ರೆ ವಿಂಟರ್ ಮೈಗ್ರೆಂಟ್ಸ್, ಈ ಒಂದು ಲೇಕ್ಗೆ ಮೈಗ್ರೆಂಟ್ ಬರ್ಡ್ಸ್ ಎಸ್ಪೆಷಲಿ ಫ್ಲೆಮಿಂಗೋಸ್ ಬರುತ್ತೆ ವಿಂಟರ್ ಟೈಮ್ ಅಲ್ಲಿ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಇನ್ನೊಂದು ಹಾರ್ನ್ಬಿಲ್ ಫೆಸ್ಟಿವಲ್, ಇದು ಕೂಡ ವಿಂಟರ್ ಟೈಮ್ ಅಲ್ಲೇ ಆಗುವಂತಹದ್ದು. ಅದು ಎಲ್ಲಿ ನಡೆಯುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾಕಂದ್ರೆ ಅಲ್ಲಿಗೂ ಕೂಡ ಹಾರ್ನ್ಬಿಲ್ ಫೆಸ್ಟಿವಲ್ ಟೈಮ್ ಅಲ್ಲೂ ಕೂಡ ಏನಾಗುತ್ತೆ ಮೈಗ್ರೇಟರಿ ಬರ್ಡ್ಸ್ ಬರುತ್ತೆ, ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಅದಾದ ನಂತರ ಮಾನ್ಸೂನ್ ಸ್ಪೀಸೀಸ್. ಡ್ಯೂರಿಂಗ್ ದ ಮಾನ್ಸೂನ್ ಸೀಸನ್ ದ ಲೇಕ್ ಸಪೋರ್ಟ್ಸ್ ರಿಚ್ ಡೈವರ್ಸಿಟಿ. ಯಾಕೆ ಹೇಳಿ, ಈ ಒಂದು ಲೇಕ್ ತುಂಬಿ ಹರಿಯುವಂತದ್ದು ಅಥವಾ ಹೆಚ್ಚು ನೀರು ಇರುವಂತಹದ್ದು ಮಾನ್ಸೂನ್ ಟೈಮ್ ಅಲ್ಲಿ. ಸೊ ಹಂಗಾಗಿ ಇದು ರಿಚ್ ಬಯೋಡೈವರ್ಸಿಟಿಗೆ ಹೆಲ್ಪ್ ಮಾಡುತ್ತೆ. ಆ ಒಂದು ಕೂಟ್ಸ್, ಯಾವ ವಾಟರ್ ಬರ್ಡ್ಸ್ ಇರುತ್ತೆ, ಕೂಟ್ಸ್, ಬ್ಲಾಕ್ ವಿಂಗ್ಡ್ ಸ್ಲಿಟ್ಸ್ ಅಂಡ್ ಸ್ಯಾಂಡ್ ಪೈಪರ್ ಅಂಡ್ ರೆಡ್ ಶಾಂಕ್ಸ್, ಈ ಎಲ್ಲಾ ಪ್ರಾಣಿ ಸಂಕುಲಕ್ಕೂ ಈ ಒಂದು ಸಾಂಬಾರ್ ಲೇಕ್ ಆಕ್ಚುಲಿ ಹ್ಯಾಬಿಟೇಟ್ ನ ನೀಡುತ್ತೆ. ಸೊ ಈ ಸಾಂಬಾರ್ ಲೇಕ್ ಯಾಕೆ ನಾನು ಮಾಡಿದೆ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಸಾಂಬಾರ್ ಲೇಕ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬಹುದು, ಇಲ್ಲ ಅರಾವಳಿ ಬಗ್ಗೆ ಕೇಳ್ಬಹುದು, ಇಲ್ಲ ಅಂದ್ರೆ ಸಾಂಬಾರ್ ಲೇಕ್ಗೆ ಯಾವ ನದಿಗಳಿಂದ ನೀರ್ ಬರುತ್ತೆ ಅಂತ ಕೇಳ್ಬಹುದು, ಇಲ್ಲ ಸಾಂಬಾರ್ ಲೇಕ್ ಲಾರ್ಜೆಸ್ಟ್ ಸಲೈನ್ ವೆಟ್ಲ್ಯಾಂಡ್ ಇದ್ರ ಬಗ್ಗೆನೂ ಕೇಳ್ಬಹುದು, ಅಥವಾ ಇದು ಯಾವಾಗ ರಾಮ್ಸರ್ ವೆಟ್ಲ್ಯಾಂಡ್ ಗೆ ಜಾಯಿನ್ ಮಾಡಿದ್ರು ಅಂತಾನು ಕೇಳ್ಬೋದು. ಈ ಎಲ್ಲಾ ಫ್ಯಾಕ್ಟ್ಸ್ ಇರೋದ್ರಿಂದ ಸಾಂಬಾರ್ ಲೇಕ್ ಬಗ್ಗೆ ನಾವೊಂದು ವಿಡಿಯೋ ಮಾಡಿದೀನಿ. ಯಾರ್ಯಾರೆಲ್ಲ ಈ ವಿಡಿಯೋ ಮಾಡಿದೀರಾ ಅವರು ನೋಟ್ ಮಾಡ್ಕೊಳ್ಳಿ. ಒಂದು 5 to 6 ಪಾಯಿಂಟ್ಸ್ ರಿಗಾರ್ಡಿಂಗ್ ಸಾಂಬಾರ್ ಲೇಕ್. ಎಕ್ಸಾಮ್ ಅಲ್ಲಿ ಈ ಕ್ವಶನ್ಸ್ ಕೇಳಿದ್ರೆ ನಿಮ್ಗೆ ಆನ್ಸರ್ ಮಾಡೋಕೆ ಈಸಿ ಆಗುತ್ತೆ. ಸೊ ಕೀಪ್ ವಾಚಿಂಗ್ ಅವರ್ ಕರೆಂಟ್ ಅಫೇರ್ ವಿಡಿಯೋಸ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.